ಅಮ್ಮ ಬರೋಷ್ಟರಲ್ಲಿ ಬೇಗ ರೆಡಿ ಮಾಡಬೇಕು ಅಂತ ಆಮೇಲೆ ನಾವು ಡಿ ಬಾಸ್ ಅಭಿಮಾನಿದ್ದಾರೆ ನಾವು ಇದುವರೆಗೂ ಯಾವತ್ತೂ ನಾನು ಬೊಕ್ಕೆನೇ ಕೊಡ್ಸಿರ್ಲಿಲ್ಲ. 10 ವರ್ಷಕ್ಕೆ ಫಸ್ಟ್ ಬೊಕ್ಕೆ ಮಾಡು. ಏನು ಅನಿಸ್ತೈತಿ ಈಗ? ಖುಷಿ ಆಗ್ತೈತೆ. ಎಷ್ಟೈತೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗಾಯ್ಸ್, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನನ್ನ ಮಗ ಸ್ಕೂಲಿಗೆ ರೆಡಿ ಆಗಿದ್ದಾನೆ, ನಾನು ಕೂಡ ಕೆಲ್ಸಕ್ಕೆ ರೆಡಿ ಆಗಿದ್ದೀನಿ. ನನ್ನ ಹಸ್ಬೆಂಡ್ಗೆ ಇವತ್ತು ರಜಾ ಗಾಯ್ಸ್. ನಾವೆಲ್ಲ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಮನೇಲೆಲ್ಲ ಪೂಜೆ ಮುಗಿಸಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಪೂಜೆ ಮುಗೀತು. ಇವಾಗ ಟಿಫನ್ ತಿಂದ್ಕೊಂಡು ಇವಾಗ ಪೂಜೆ ಮುಗೀತು ಗಾಯ್ಸ್. ಇವಾಗ ಟಿಫನ್ ತಿಂದ್ಕೊಂಡು ನಾವು ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ಗೆ ಹೋಗಿ ಅಲ್ಲಿಂದ ನಮ್ಮ ಮನೆಯವರು ನನ್ನ ಡ್ರಾಪ್ ಮಾಡ್ತಾರೆ. ಆಮೇಲೆ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹೊರಡೋದು ಗಾಯ್ಸ್. ನಮ್ಮ ಆ್ಯನಿವರ್ಸರಿ ಡೇ ಹೇಗಿತ್ತು ಏನು ಅನ್ನೋದು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಟೆಂಪಲ್ಗೆ ಬಂದಿದ್ದೀವಿ, ನಮ್ಮ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಮನೇಲಿ ಪೂಜೆ ಮಾಡಿದ್ದೀವಿ ಅಂತ ಕಾಲು ತೊಳೆದಿಲ್ಲ ಗಾಯ್ಸ್. ಇವಾಗ ದರ್ಶನ ಎಲ್ಲ ಆಯಿತು. ಇವಾಗ ನನ್ನ ಆಫೀಸಿಗೆ ಬಿಡಬೇಕು, ಅದಕ್ಕೆ ಮೆಟ್ರೋ ಸ್ಟೇಷನಿಗೆ ಬಿಟ್ಟು ಅಪ್ಪ ಮಗ ಇಬ್ಬರು ಹೊರಡ್ತಾರೆ ಮನೆಗೆ. ಮನೆಗೆ ಹೋಗುವ. ನಾನು ಕೆಲಸ ಬಿಟ್ಟಾದ್ಮೇಲೆ ನಾನು ನನ್ನ ಮಗ ಪ್ಲೇ ಸ್ಟೋರ್ಗೆ ಹೋಗಿ ಡೆಕೋರೇಷನ್ ಏನೇನು ಬೇಕು ಅದೆಲ್ಲ ಐಟಮ್ ಎಲ್ಲ ತೊಗೊಂಡು ಹಂಗೆ ಇನ್ನೂ ಏನಾದ್ರು ಸಿಗುತ್ತೆ ಅಂತ ಎಲ್ಲ ನೋಡೋ ಸದ್ಯಕ್ಕೆ ಸಾಕು, ಇಷ್ಟೇ ಇದರಲ್ಲೇ ಡೆಕೋರೇಷನ್ ಮಾಡ್ಬೋದು ಅಂತ ಅಂದ್ಕೊಂಡು ಐಟಮ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು. ಅದೆಲ್ಲ ಆದಮೇಲೆ ಬೊಕ್ಕೆ ತೊಗೊಳ್ಳೋ ಪ್ಲ್ಯಾನ್ ಇತ್ತು. ಬೊಕ್ಕೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದೋ ನಾನು ನನ್ನ ಮಗ. ಒಂದು ಕಡೆ ಬೊಕ್ಕೆ ಸಿಕ್ತು. ಅಲ್ಲಿ ನೋಡಿದೆ ಎಷ್ಟೊಂಥರ ರೋಸಸ್ಗಳು, ಎಷ್ಟೊಂಥರ ಹೂವುಗಳೆಲ್ಲ ಇದ್ದು. ಯಾವುದು ಕೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ 10 ರೋಸಸ್ ಇರೋ ಬೊಕ್ಕೆ ಕೊಟ್ಟರೆ ಹಿಂಗಿರುತ್ತೆ ಅನ್ನೋ ಒಂದು ಥಾಟ್ ಬಂತು. ಅದಕ್ಕೋಸ್ಕರ ಅವ್ರ ಹತ್ರ ಹೋಗ್ಬಿಟ್ಟು 10 ರೋಸಸ್ ಥರ ಒಂದು ಬೊಕ್ಕೆ ಮಾಡ್ಕೊಳ್ಬೋದು ಆಗುತ್ತಾ 10 ರೋಸಸ್ಸಲ್ಲಿ ಅಂತ ಕೇಳ್ದೆ. ಅವಾಗ ಸರ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ನೀಟಾಗಿ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡ್ಬಿಟ್ಟು. ಬಂದಕ್ಕೂ ಪ್ರಯೋಜನ ಆಯ್ತಪ್ಪ. ಎಷ್ಟೊಂಥರ ಬೊಕ್ಕೆಗಳು ನೋಡಿದಾಗ ಯಾವ ತೊಗೋಬೇಕು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತಲ್ಲ, ಆ ಥರನೇ ನನಗೂ ಅದೇ ಥರನೇ ಅನಿಸ್ತು. ಆಮೇಲೆ ಲಾಸ್ಟ್ 10 ರೋಸಸ್ ಬೊಕ್ಕೆ ನೋಡಿದಾಗ ತುಂಬ ಖುಷಿ ಆಯ್ತು ನನಗಂತೂ. ನಾನು ಇದುವರೆಗೂ ಯಾವತ್ತೂ ನಾನು ಬೊಕ್ಕೆನೇ ಕೊಡಿಸಿರ್ಲಿಲ್ಲ. ಮದುವೆ ಆಗಿ 10 ವರ್ಷ ಆಯಿತು, ಏನು ಕೊಡಿಸಿಲ್ವಲ್ಲ. ಏನೋ ಒಂದು ಯೂನಿಕಾಗಿ ಏನಾರ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಈ ಥರ ಕೊಟ್ಟರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಬೊಕ್ಕೆ ರೆಡಿ ಮಾಡಿಸ್ದೆ. ಚೆನ್ನಾಗಿ ಐತೆ ಬೊಕ್ಕೆ, ನನಗೇನೋ ಇಷ್ಟ ಆಯಿತು. ಹೆಂಗಿದೆ ಬೊಕ್ಕೆ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ಅಪ್ಪ ಹೂವು ತರಿಸಿದ್ರು, ಬೇಗ ಮನೆಗೆ ಹೋದ್ವಿ. ಅಮ್ಮ ಬರೋಷ್ಟರಲ್ಲಿ ಬೇಗ ರೆಡಿ ಮಾಡಬೇಕು ಅಂತ ಡೆಕೋರೇಷನ್ ಎಲ್ಲ. ಆಮೇಲೆ ಅಣ್ಣ, ನಾನು, ಅಪ್ಪ ಬೇಗ ರೆಡಿ ಮಾಡ್ಕೊತಾ ಇದ್ವಿ. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಡೆಕೋರೇಷನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟೆಲ್ಲ ಡೆಕೋರೇಷನ್ ಎಂತಕ್ಕೆ ಮಾಡಿದ್ದೀವಿ ಅಂದರೆ ನಮ್ಮದು 10 ಇಯರ್ಸ್ ಆ್ಯನಿವರ್ಸರಿ ಇದೆ, ಅದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಷನ್ ಮಾಡಿರೋದು. ಎಂತಿಗೆ ಗೊತ್ತಿಲ್ಲ ಇಷ್ಟೆಲ್ಲ ಡೆಕೋರೇಷನ್ ಮಾಡಿರೋದು. ಅವಳಿಗೆ ಕೆಲಸದಿಂದ ಬಂದವರಿಗೆ ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಅವಳಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಯಾಕಂದರೆ 10 ವರ್ಷದಲ್ಲಿ ನಾನು ಯಾವತ್ತೂ ಈ ಥರ ಡೆಕೋರೇಷನ್ ಮಾಡೇ ಇರಲಿಲ್ಲ. ಮಾಮೂಲಿ ನಾರ್ಮಲಾಗಿ ವರ್ಷಗೊಂದ್ಸಲಿ ಮಾಮೂಲಿ ಆ್ಯನಿವರ್ಸರಿಗೆ ಹೋಟ್ಲಿಗೆ ಅಲ್ಲಿ ಹೋಗ್ಬಿಟ್ಟು ಹಂಗೆ ಸೆಲೆಬ್ರೇಷನ್ ಮಾಡ್ತಿದ್ದೋ. ಇವಾಗ ಒಂದು ಸ್ವಲ್ಪ 10 ವರ್ಷದಲ್ವಾ, ಮೆಮೊರೇಬಲ್ ಆಗಿರಬೇಕು 10 ಇಯರ್ಸ್ಗೆ ಅಂದ್ಬಿಟ್ಟು ಈ ಥರ ಎಲ್ಲ ಡೆಕೋರೇಷನ್ ಮಾಡೋದು ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು, ಯಾವತ್ತೂ ಮಾಡಿಲ್ವಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದರಿಂದ ಇಷ್ಟಪಡ್ತಾಳೆ ಅಂದ್ಬಿಟ್ಟು
ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಹೇಗಿದೆ ಡೆಕೋರೇಷನ್ ಅಂತ ನೀವು ಕಮೆಂಟ್ ಮಾಡಿ. ಇಷ್ಟೆಲ್ಲ ಡೆಕೋರೇಷನ್ ಮುಗಿಯೋ ಟೈಮ್ಗೆ ಕರೆಕ್ಟಾಗಿ ಹೆಂಡತಿ ಕೆಲಸದಿಂದನೂ ಬಂದು ಹಂಗೆ ಕರ್ಕೊಂಬಂದ್ಬಿಟ್ಟೆ ಗೊತ್ತಾಗ್ಬಿಡ್ತಲ್ಲ ಅಂದ್ಬಿಟ್ಟು ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹೆಂಡತಿ ಒಂದು ನಿಮಿಷ 5 ನಿಮಿಷ ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾನೇ ಅವಳನ್ನ ಕಣ್ಣು ಮುಚ್ಕೊಂಡು ಕರ್ಕೊಬಂದೆ. ಆಯ್ ಮಾಡು. ಇದ್ಯಾಕೆ ಪ್ಲಾನ್ ಹೇಳು? ಯಾಕೆ ಇನ್ನೂ ಆಯ್ತಪ್ಪ, ಇಷ್ಟು ಅಷ್ಟೇ ಅಲ್ಲ. ಏನಕ್ಕೆ ಇಲ್ಲಿಂದ ಏನಕ್ಕೆ ಇದು ಕಾಣಿಸ್ತಿದ್ಯಾ? ನನಗೆ ಕಾಣಿಸ್ತಾನೆ ಮುಂದೆ ಅದು ಇಲ್ಲಿಂದ ಏನಕ್ಕೆ ಕಾಣಿಸ್ತಿದ್ಯಾ? ಏನ್ ಅನ್ಸ್ತದೆ? ಆದ್ರೆ ಇಲ್ಲೆಲ್ಲ ಹೂ ಹಾಕ್ಬಿಟ್ಟಿದ್ದೀರಾ? ಹಿಂದೆ ಹೋಗ್ ಬಾಬಾ. ಏನ್ ಇಷ್ಟೆಲ್ಲ ಹೂವೆಲ್ಲ ಹಾಕ್ಬಿಟ್ಟು ಇಲ್ಲೇ ನಿಂತ್ಕೋ. ಹೇಗಿದೆ ಹೆಂಗೈತಪ್ಪ? ಅರೇಂಜ್ಮೆಂಟ್ ಚೆನ್ನಾಗೈತೆ. ಅಮ್ಮ ಕಣ್ಮುಚ್ಚಪ್ಪ 1 ನಿಮಿಷ. ಯಾಕೆ ನೋಡು 1 ನಿಮಿಷ ಮುಚ್ಚು. ಹೂವ ಏಯ್ ಇಲ್ಲಮ್ಮ, ಗೆಸ್ ಮಾಡಿದ್ದು ನಾನೇ ಕಣ್ಮುಚ್ಚಿದ್ದೀನಿ ಮನೆ. ಬಿಡು ಇರೋ ಕಣ್ಮುಚ್ಚಬೇಡ, ಆನ್ ಮಾಡ್ಬೇಡ. ಬಿಡಲ್ಲ ನಾನು. ಯಾರು ಹೊರ ಈ ಕಡೆ. ಆನೆಲ್ಲ ಐತೆ. ಹ್ಯಾಪಿ ಆನಿವರ್ಸರಿ. ಎಷ್ಟೈದು ಹೇಳಿದ್ರು? ಇದಾ ಹತ್ತಿರುತ್ತೆ. ಏಟಿಗೆ 10 ವರ್ಷ ಅಲ್ವಾ? ಇದೊಂದು ಇದು ಸುಮ್ಮನೆ ವೆಲ್ಕಮ್. ಮಾಡುವಾಗ ಕೊಡ್ಲಿಲ್ಲ ಅನ್ಬಿಟ್ಟು ಇವಾಗ ಕೊಟ್ಟಿರೋದಾ? 10 ವರ್ಷಕ್ಕೆ ಫಸ್ಟ್ ಬೊಕ್ಕೆ. ಫಸ್ಟ್ ಇಯರ್ ಆನಿವರ್ಸರಿಗೆ ಕೊಟ್ಟಿಲ್ವಲ್ಲ ಮುದ್ದು? 10 ವರ್ಷ ಆಗ್ಲಿ ಅಂತ. ಹೇಗಿದೆ? ಸೂಪರ್. ಫಸ್ಟ್ ಬೊಕ್ಕೆ ನನ್ನ ಲೈಫಲ್ಲೇ ಫಸ್ಟ್ ಬೊಕ್ಕೆ. ಯಾರು ನಮ್ಗೆ ಬೊಕ್ಕೆ ಹೇಳು ಮೈ ಕಡೆಯಿಂದ ಬಾ. ನಿಜ ಅಲ್ಲಿ ಮಗುನು ಬರೀ ಬಿಡು. ಬೇಡ ಇಟ್ಕೋ. ಇಬ್ರು ಕೇಕ್ ಕಟ್ ಮಾಡ್ಬೇಕು. ಏನ್ ಅನಿಸ್ತೈತಿ ಈಗ? ಖುಷಿ ಆಗ್ತೈತೆ. ಎಷ್ಟೈತೆ? ಯಾಕಂದ್ರೆ ಫಸ್ಟ್ ರೋಸ್ ಇದೆಲ್ಲ ಬೊಕ್ಕೆ ಇದೆಲ್ಲ ಡೆಕೋರೇಷನ್ ಇಷ್ಟೊಂದು ಪೇಷನ್ಸ್ ಇಂದ ಎಲ್ಲ ಮಾಡಿರೋದೇ ಫಸ್ಟ್ ಟೈಮ್. ಪಾಪ ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟವ್ರಿ. ನಿಮ್ಮ ಮಗನ ರೋದ್ನ ತಡ್ಕೊಂಡ್ ಮಾಡೋದಂದ್ರೆ ಗ್ರೇಟು. ಅವ್ನ ಮಾತು ಕೊಡ್ತಾರೆ ಇಲ್ಲಿ. ರೋ ಬಲೂನ್ ಅಂದ್ರೆ ಬಲೂನ್ ಉದ್ಬೇಕಾ? ಕುತ್ಕೋಮ ಕುತ್ಕೋ. ಎಮ್ ಲವ್ ಎಮ್ ಅಂತ ಹಾಕ್ಸ್ಬಿಟ್ಟಿದ್ಯಾ? ಇರೋ ಪಾಪ. ಎಲ್ಲಿ ಇಲ್ಲಿ ಏನಕ್ಕೆ? ಹ್ಯಾಪಿ ಆನಿವರ್ಸರಿ ಬೇಬಿ.
ಹ್ಯಾಪಿ ಆ್ಯನಿವರ್ಸರಿ ಮತ್ತು ಹ್ಯಾಪಿ 10-year ಆ್ಯನಿವರ್ಸರಿ. ನಾನು ಕಾಯ್ತಿರತ್ತೀನಿ. ಫಸ್ಟ್ ಸರ್ಪ್ರೈಸು ಲೈಫಲ್ಲೇ ನಾನು ಹುಟ್ಟಾಗಿಂದ ಇದೆ ಫಸ್ಟ್ ಸರ್ಪ್ರೈಸ್ ನನ್ನ ಲೈಫಲ್ಲಿ. ಇನ್ನೊಂದು ಕೊಡ್ತಾ ಇರ್ತಾರೆ ಬಿಡಿ. ಈ ಕಡೆ ಹ್ಯಾಪಿ. ಯಾಕೋ ತೋರಿಸ್ತೀಯ? ಥ್ಯಾಂಕ್ ಯು ಮಗ್ನೆ. ನೀನು ತಿನ್ಸ್ಬೇಡ, ನಿನ್ಗೆ ಬೇಡ. ಅಷ್ಟೇ ನಿನಗೆ ಬಾ. ನೀನು ಅಪ್ಪ ಅಮ್ಮನ 10ನೇ ವರ್ಷದ ಆ್ಯನಿವರ್ಸರಿಗೆ ನೋಡಿ ಈ ಕಡೆ ಸಿಹಿ ಮಾಡ್ಕೊ. ನೀನು ತಿನ್ನು. ಹೇಳ್ತೀನಿ ನಿಮ್ಗೇನು ಇರೋ ಒಂದು ನಿಮಿಷ. ಹೇಳು, ಏನು ಅನಿಸ್ತು ನಿನಗೆ? ಖುಷಿ ಆಯ್ತು. ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿರೋದು ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮು 10 ವರ್ಷದಲ್ಲಿ ಇದೇ ಫಸ್ಟ್ ಟೈಮು ನಮ್ಮ ಮನೆಯವ್ರು ಇಷ್ಟೊಂದೆಲ್ಲ ಕಷ್ಟಪಟ್ಟು ನನಗೋಸ್ಕರ ಸರ್ಪ್ರೈಸ್ ಕೊಟ್ಟಿರೋದು. ಅದಕ್ಕೋಸ್ಕರ ನಾನು ಏನು ಎಡಿಟಿಂಗ್ ಮಾಡಿದೆ ಹಾಗೆ ರ್ಯಾಂಡಮಾಗಿರಲಿ ಅಂತ ಸ್ವಲ್ಪ ವೀಡಿಯೋಸ್ಗಳನ್ನ ಹಾಗೆ ಬಿಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಅಕಸ್ಮಾತ್ ಅವ್ರ ವಾಯ್ಸ್ ಓವರಲ್ಲೇ ಆಗಿರ್ಬೋದು, ಏನರಲ್ಲೇ ಆಗಿರ್ಬೋದು, ಏನೇ ಮಿಸ್ಟೇಕ್ ಇದ್ದರೂ ದಯವಿಟ್ಟು ಕ್ಷಮೆ ಇರಲಿ. ಫಸ್ಟ್ ಟೈಮ್ ಅವ್ರು ವ್ಲಾಗ್ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಇವಾಗ ನಾನು ನೋಡಿ ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ತೂಗುದೀಪ್ ದೊಣ್ಣೆ ಬಿರಿಯಾನಿ ಕೆಂಗೇರಿಗೆ ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಸ್ಪೆಷಲ್ ಆಗಿ ತೂಗುದೀಪ್ ಬಿರಿಯಾನಿ ಕೊಡ್ಸೋಣ ಅಂತ. ನೋಡಿ ಇವಾಗ ನಾವು ತೂಗುದೀಪ್ ದೊಣ್ಣೆ ಬಿರಿಯಾನಿಯಿಂದ ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ನಾನು ಕೊಡೋದು ಇದೇ ಗಿಫ್ಟ್ ಗೈಸ್. ಅವ್ರ ಬರ್ಡೇಗೂ ಅಷ್ಟೇ ಜಾಸ್ತಿ ಈ ಥರನೇ ಗಿಫ್ಟ್ ಕೊಡೋದವ್ರಿಗೆ, ಯಾಕಂದರೆ ಅವ್ರಿಗೆ ಆ ಥರ ಈ ಥರ ತಿನ್ನೋದ್ರಲ್ಲಿ ಏನಾದರೂ ಕೊಡಿಸಿದ್ರೆ ಇಷ್ಟ ಆಗುತ್ತೆ. ನಾವೇನು ಇಲ್ಲಿ ಬರ್ತೀವಿ ಅಂದರೆ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಾವು ಡಿ ಬಾಸ್ ಅಭಿಮಾನಿದ್ದಾರೆ ನಾವು, ಅದಕ್ಕೋಸ್ಕರ ನಮ್ಮ ಬಾಸ್ ಫೋಟೋ ಹಾಕ್ತಿದಾರಲ್ಲ ಅಂತ ಬಿರಿಯಾನಿ ಮಾತಾಡ್ತೀವಿ. ಮುದು, ನಿನಗೆ ನಾನೇನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ನಿನಗೆ ಇಷ್ಟ ಆಗುತ್ತೆ? ನನಗೆ ಆಲ್ಮೋಸ್ಟ್ ಬಿರಿಯಾನಿ, ಇಷ್ಟ, ಕಬಾಬ್. ಅದೇ ಗೈಸ್, ಅವ್ರಿಗೆ ಇನ್ನೇನು ಇಷ್ಟ ಆಗಲ್ಲ ಜಾಸ್ತಿ ಈ ಥರ. ಗಾಯ್ಸ್ ನೋಡಿದ್ರಲ್ಲ, ನನ್ನ ಹಸ್ಬೆಂಡ್ಗೆ ನಾನು ತಿನ್ನೋದೇ ಗಿಫ್ಟ್ ಕೊಡಬೇಕು ಗೈಸ್. ಅದು ಬಿಟ್ಟರೆ ಅವ್ರೇನು ಗಿಫ್ಟನ್ನು ಅಷ್ಟು ಇಷ್ಟಪಡಲ್ಲ, ತಿನ್ನೋದೇ ಅವ್ರು ಜಾಸ್ತಿ ಇಷ್ಟಪಡೋದು. ಅದರಲ್ಲೂ ಕುಷ್ಕ, ಬಿರಿಯಾನಿ, ಕಬಾಬ್ ಈ ಥರ ನಾನ್ ವೆಜ್ಜಲ್ಲಿ ತುಂಬ ಇಷ್ಟಪಡ್ತಾರೆ. ಮನೇಲೇ ಮಾಡೋದಕ್ಕಿಂತ ಅವ್ರಿಗೆ ಹೋಟ್ಲಲ್ಲೇ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು ಅವ್ರದ್ದು, ಅವ್ರ ಅಮ್ಮನ ಕೈಲಿ ಬಿರಿಯಾನಿ ಮಾಡಿಸ್ಬೇಕು ಅಂತ. ಅದು ನೆನೇನ ಮತ್ತೆ ಪಾಪ ರಿವೀಲ್ ಮಾಡಿಬಿಟ್ರು. ಸರ್ಪ್ರೈಸ್ ಆಗಿತ್ತು, ಆದರೆ ನಮ್ಮ ಮತ್ತೆ ರಿವೀಲ್ ಮಾಡಿಬಿಟ್ರು. ಅದೇ ಅದು ಸ್ವಲ್ಪ ನಮ್ಮ ಅತ್ತೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದು ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಾವು ನಮ್ಮ ಮನೆಯವ್ರು ಒಪ್ಕೊಂಡ್ರು ಇಲ್ವೋ ಅಂತ ಕಂಪ್ಲೀಟಾಗಿ ಹೇಳ್ತೀವಿ ಏನಾಯಿತು ನಮ್ಮ ಮ್ಯಾರೇಜ್ ಆದಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ ಹೇಗಿತ್ತು ಅಂತಲೂ ಕೂಡ ಒಂದು ವಿಡಿಯೋ ಮಾಡ್ತೀವಿ ನಿಮಗೋಸ್ಕರ ಅನ್ನೋದಕ್ಕಿಂತ ನಮ್ಮ ಮೆಮೊರಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೂ ತುಂಬಾ ಇಷ್ಟ. ಯಾಕಂದರೆ ಈಗೀಗ ನಾವೇನು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಅಂತ ಅಲ್ಲ, ಅಟ್ಲೀಸ್ಟ್ ಈಗೀಗ ಮದುವೆ ಆಗೋರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವ್ಯಾವ ಥರ ಕಷ್ಟ ಬರ್ಬೋದು ಏನು ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಅಷ್ಟೇ. ಓಕೆ ಗಾಯ್ಸ್, ಇದಾಗಿತ್ತು ನಮ್ಮ ಈ ಪುಟ್ಟ ವ್ಲಾಗೋ ಏನೋ ಗೊತ್ತಿಲ್ಲ ಗಾಯ್ಸ್. ನಮ್ಮ ಮನೆಯವರು ಮಾಡಿದ್ದಾರೆ ವ್ಲಾಗು, ಅವರೇ ವಾಯ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವ್ಲಾಗ್ಗೆ ಅವರೇ ವಾಯ್ಸ್ ಕೊಡ್ತಾರೆ ಕೂಡ. ನೋಡೋಣ ಹೇಗೆ ಬರುತ್ತೆ ವಿಡಿಯೋ ಏನು ಅನ್ನೋದು. ನಿಮಗೂ ಕೂಡ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದೀರಲ್ಲ, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಮಗನೇ, ನನ್ನ ಮಗನ ಹತ್ರ ಒಂದ್ಸಲ ಮಾತಾಡ್ಸ್ಬಿಡೋಣ. ಮಗನೇ, ನಿಮ್ಮ ಅಮ್ಮ ಅಪ್ಪಂದು 10 ವರ್ಷದ ಆ್ಯನಿವರ್ಸರಿ ಏನು ಅನಿಸ್ತಿದೆ ನಿಂಗೆ? ನಿಮ್ಗೆ ಗೊತ್ತಾಗಲ್ಲ ಆಗಿಲ್ಲ. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.